ನಂಬ್ತೀನಿ ಮಾಯಾ. ನೀನು ಈ ಸತ್ಯನ ಯಾರ ಹತ್ರನೂ ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಹೇಳೋದಕ್ಕೆ ನಿನ್ನ ಹತ್ರ ಉಸಿರೇ ಇರೋದಿಲ್ಲ. ಈ ಮಾಳ್ವಿಕನ್ ದಾರಿಗೆ ಅಡ್ಡ ಬಂದವರು ಮಣ್ಣಾಗ್ಲೇಬೇಕು ಮಾಯಾ. ಹಾಗಂತ ನಾನು ನಿನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿಲ್ಲ ಮಾಯಾ. ಸೀರಿಯಸ್ಲಿ, ನಾನಂತೂ ನಿನ್ನ ಕೊಲ್ಲೋದಿಲ್ಲ. ಆದ್ರೆ ನೀನಾಗೆ ಆತ್ಮಹತ್ಯೆ ಮಾಡ್ಕೊಳ್ತೀಯ. ನೋ ಮ್ಯಾಮ್, ನೋ. ಐ ಆಮ್ ಸಾರಿ. ನೋ. ನೀನು ಮೇಲಿಂದ ಕೆಳಕ್ ಬೀಳೋವಾಗ ಈ ಗಾಳಿನೇ ನಿನಗೆ ಚಿತೆ ಆಗ್ಲಿ. ಈ ಬೆಟ್ಟದ ಕಣಿವೆಯಲ್ಲಿ ನಿನ್ನ ಕಿರುಚಾಟ ಕೂಡ ಮೌನವಾಗಿ ಮರೆಯಾಗ್ಲಿ. ಯಾರ ವಿರುದ್ಧ ನೀನು ಸತ್ಯ ಹೇಳೋದಕ್ಕೆ ಬಂದ್ಯೋ ಅವಳೇ ನಿನ್ನ ಮೃತ್ಯು ಲೋಕಕ್ಕೆ ಕಳಿಸಿದಾಳೆ ಅಂತ ನೆನ್ಪಿಟ್ಕೊ. ಇನ್ಮೇಲೆ ನಿನ್ನ ನೆರಳು ಕೂಡ ಈ ಭೂಮಿ ಮೇಲೆ ಇರಬಾರ್ದು. ಗುಡ್ ಬೈ ಮಾಯಾ, ಗುಡ್ ಬೈ. ಯಾಕೆ ಮಾಯಾ, ಯಾಕೆ ಹೀಗೆ ಮಾಡ್ದೆ ನೀನು? ನನ್ ವಿರುದ್ಧ ಯಾಕೆ ಹೋಗ್ಬೇಕಾಗಿತ್ತು ನೀನು? ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೆ. ನನ್ನ ನೆರಳಲ್ಲೇ ನಿನ್ಗೆ ಜಾಗ ಕೊಟ್ಟಿದ್ದೆ ಅಲ್ವಾ? ಆದ್ರೂ ಯಾಕೆ? ಏನ್ ಮಾಡಕ್ಕಾಗತ್ತೆ? ಯಾಕೆ ಈ ಜನ ಹೀಗೆ ಪದೇ ಪದೇ ನನ್ನ ವಿರುದ್ಧ ಹೋಗೋ ಸಾಹಸ ಮಾಡ್ತಾರೋ ಏನೋ, ನನಗಂತೂ ಅರ್ಥ ಆಗ್ತಿಲ್ಲ. ನೋಡ್ದ್ಯಾ? ಅಯ್ಯೋ ಪಾಪ, ಅನ್ಯಾಯವಾಗಿ ನೀನ್ ಸಾಯ್ಲೇಬೇಕಾಯ್ತಲ್ಲ ಮಾಯಾ. ಪಾಪ, ನಿನಗಿಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದ್ರೆ ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ನೋ, ಇದು ನನ್ನ ತಪ್ಪಲ್ಲ ಮಾಯಾ. ನಿನ್ನ ಗೋರಿನ ನೀನೇ ತೋಡ್ಕೊಂಡೆ, ನಿನ್ನ ಸಮಾಧಿನ ನೀನೇ ಕಟ್ಕೊಂಡೆ. ಎಸ್, ತಪ್ಪು ನಿನ್ನದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹಾಕಿದ್ದನ್ನ ತಿನ್ಕೊಂಡು ನಾನು ಹೇಳಿದ ಕೆಲಸನ ಮಾಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇದ್ದೆ. ಸತ್ಯ ಹೇಳೋದಕ್ಕೆ ಹೋಗ್ತೀನಿ ಅಂದವ್ರಿಗೆ ಸಮಾಧಿನೇ ಅಂತ್ಯ ಅನ್ನೋದು ಈಗ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ? ಈ ಮಾಳ್ವಿಕನ್ ಇತಿಹಾಸದಲ್ಲಿ ಒಂದು ರೂಲ್ ಇದೆ. ನನ್ನ ವಿರುದ್ಧ ಹೋದವರೆಲ್ಲ ಸಾಯ್ಲೇಬೇಕು. ಅದು ಅಂಬಿಕನೇ ಆಗಿರಲಿ, ಮಾಯನೇ ಆಗಿರಲಿ. ಇವ್ರ ಉಸಿರು ನಿಲ್ಲೋವರೆಗೂ ನನಗೆ ನೆಮ್ಮದಿ ಇಲ್ಲ. ನನ್ನ ನೆಮ್ಮದಿ ಹಾಳು ಮಾಡೋರು ಯಾರೇ ಆಗಿರಲಿ, ಅವ್ರನ್ನ ಹೊಸ್ಕಾಕ್ಬಿಡ್ತೀನಿ. ದುರ್ಗಾ, ಯಾವ ಲೋಕದಲ್ಲಿದ್ಯಾ? ಬೆರಳು ಕಟ್ ಮಾಡ್ಕೋತೀಯಾ? ಹುಷಾರು. ದುರ್ಗಾ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಅದು ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಟ್ಟದ ಹತ್ರ ಬಾ ಅಂತ ನನ್ನ ಮಾಯಾ ಕರೆದಿದ್ಲು. ಮಾಯಾನ? ನೀನು ಇನ್ನೂ ಇಲ್ಲೇ ಇದೆಯಾ? ಹೋಗಿಲ್ವಾ? ಅದು ಏನಾಯ್ತು ಅಂದರೆ, ದುರ್ಗಾ, ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯಾ? ಅದು ಬಾಸು, ಮಾಯಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು.
ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡೋಕ್ಕೆ ಹೋಗೋದು ಬೇಡ. ಅಲ್ಲ ಬಾಸು, ಅವಳೇನೋ ಹೇಳ್ತೀನಿ ಅಂದಾಗ ಅದನ್ನು ಕೇಳಿಸ್ಕೋಬೇಕಲ್ವಾ? ದುರ್ಗಾ, ಏನು ಮಾತಾಡ್ತಾ ಇದೆಯಾ? ಮಾಯಾ ಏನು ಅನ್ನೋದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ ನೀನು? ಇದೇ ಮಾಯಾ ಅವತ್ತು ಟೆರಸ್ಸಿಂದ ಜಂಪ್ ಮಾಡಿ ನಾವಿಬ್ಬರು ಜೈಲಲ್ಲಿ ಇಡೀ ರಾತ್ರಿ ಕಳೆಯೋ ಥರ ಮಾಡಿದ್ದಾಳೆ. ಅವಳು ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ, ಏನು ನೆನಪೇ ಇಲ್ವಾ ನಿನಗೆ? ಇವಾಗ ಅವಳು ಕರೆದ್ಲು ಅಂತ ಹೋಗ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಹಾಗಲ್ಲ ಬಾಸು, ಅವಳು ಈ ಸಲ ಏನೋ ಗಂಭೀರವಾದ ವಿಷಯ ಹೇಳ್ತೀನಿ ಅಂದ್ಲು. ದುರ್ಗಾ, ಅವಳೇನು ಮಾತಾಡೋದು ಬೇಡ, ನೀನು ಕೇಳೋದು ಬೇಡ. ನೀನು ಹೋಗ್ತಾ ಇಲ್ಲ ಅಷ್ಟೇ, ಅರ್ಥ ಆಯ್ತಾ? ಬಾಸ್ ನನಗೆ ತುಂಬ ಬೈದ್ಬಿಟ್ರು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡು ದುರ್ಗಾ, ಶರತ್ ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರು ನಿನಗೆ ಹೋಗೋದು ಬೇಡ ಅಂತ ಹೇಳಿದ್ದು ಕರೆಕ್ಟೇ. ಆ ಮಾಯಾ ನಿನಗೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾಳೆ. ಯಾಕೆ ರಿಸ್ಕ್ ತಗೋತೀಯಾ? ಈಗಲೂ ನಿನ್ಗೆ ಏನಾದರೂ ಪ್ರಾಬ್ಲಮ್ ಮಾಡೋದಕ್ಕೆ ಕರೆದಿರ್ತಾಳೆ. ಅದು ನನಗೆ ಗೊತ್ತು ಅಂಬಿಕಾ ಅವರೇ, ಆದರೆ ಅವಳು ನಿಮ್ಮ ಸಾವಿನ ಬಗ್ಗೆ ಏನೋ ಸತ್ಯ ಹೇಳ್ತೀನಿ ಅಂದ್ಲು. ನಿಮ್ಮ ಸಾವಿನ ಹಿಂದೆ ಬೇರೆ ಏನೋ ವಿಷಯ ಇದೆ ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದು. ಮಾಯಾ ನನ್ನ ಸಾವಿನ ರಹಸ್ಯ ಹೇಳ್ತೀನಿ ಅಂತ ಹೇಳಿದಾಳ ಅಂದರೆ ಮಾಳ್ವಿಕಾನೇ ನನ್ನ ಸಾವಿಗೆ ಕಾರಣ ಅಂತ ದುರ್ಗಂಗೆ ಹೇಳಿಬಿಡ್ತಾಳ. ಅಯ್ಯೋ ದೇವ್ರೆ, ಇವಳಿಗೇನಾದರೂ ಗೊತ್ತಾದರೆ ದೊಡ್ಡ ಅನಾಹುತ ಆಗುತ್ತೆ. ಛೇ ದುರ್ಗಾ, ಅದೆಲ್ಲ ಸುಳ್ಳು. ಆ ಮಾಯಾ ಸುಮ್ಮನೆ ನಿನ್ನ ದಾರಿ ತಪ್ಪಿಸೋದಕ್ಕೆ ಏನೇನೋ ಕತೆ ಕಟ್ತಿದ್ದಾಳೆ. ನಾನು ಹೆಂಗೆ ಸತ್ಯ ಅಂತ ನಿನಗೆ ಗೊತ್ತಲ್ವಾ? ಅದೇ ಸತ್ಯ. ಇಲ್ಲ ಅಂಬಿಕಾ ಅವರೇ, ಅವಳ ಕಣ್ಣಲ್ಲಿ ಏನೋ ಒಂಥರ ಭಯ ತುಂಬಿಕೊಂಡಿತ್ತು. ಇರಲಿ ಬಿಡು, ಶರತ್ ನಿನ್ನ ತಡೆದಿದ್ದು ಒಳ್ಳೇದೇ ಆಯಿತು. ನೀನು ಹೋಗಿದ್ದಿದ್ರೆ ಮಾಯಾ ಸುಮ್ಮನೆ ನಿನ್ನ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕ್ಸ್ತಿದ್ಲು. ಈ ವಿಷಯನ ದುರ್ಗಾ ಇಲ್ಲಿಗೆ ಬಿಡು, ನೀನು ನಿನ್ನ ಕೆಲಸದ ಕಡೆ ಗಮನ ಕೊಡು. ದುರ್ಗಾ, ಯಾವ ಲೋಕದಲ್ಲಿದ್ಯಾ? ಬೆರಳು ಕಟ್ ಮಾಡ್ಕೋತೀಯಾ? ಹುಷಾರು. ದುರ್ಗಾ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಅದು ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಟ್ಟದ ಹತ್ರ ಬಾ ಅಂತ ನನ್ನ ಮಾಯಾ ಕರೆದಿದ್ಲು. ಮಾಯಾನ? ನೀನು ಇನ್ನೂ ಇಲ್ಲೇ ಇದೆಯಾ? ಹೋಗಿಲ್ವಾ? ಅದು ಏನಾಯ್ತು ಅಂದರೆ, ದುರ್ಗಾ, ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯೋ? ಅದು ಬಾಸು, ಮಾಯಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು. ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡೋಕ್ಕೆ ಹೋಗೋದು ಬೇಡ.